ನಮ್ಮ ಬೈಲಹೊಂಗಲದ ಜೀವನಾಡಿಯಾದಂಥ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜಾಲಿಕೊಪ್ಪದ ಪೂಜ್ಯ ಶಿವಾನಂದ ಗುರೂಜಿ ಅಂದರೆ ನಿಲ್ಜಿ ಮಠದ್ದು ಅವರು ಪೂಜ್ಯರು, ಅವರ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಅಲ್ಲಿ ಇಡೀ ಬೈಲಹೊಂಗಲ ನಾಡಿನ ಎಲ್ಲ ನಮ್ಮ ಗೆಳೆಯರ ಬಳಗ, ನಮ್ಮ ರೈತ ಹಿರಿಯರು, ನಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು, ನಮ್ಮೆಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿನಿಯರೆಲ್ಲರೂ ಕೂಡಿ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಒಂದು ರವಿವಾರ ದಿವಸ 18ನೇ ತಾರೀಕಿಗೆ ನಾವೆಲ್ಲರೂ ಕೂಡಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಇಡೀ ಬೈಲಹೊಂಗಲ ನಾಡಿನ ಎಲ್ಲ ಜನತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಸ್ವಚ್ಛತೆ ಇಟ್ಕೊಳ್ಸೋ ತಾವೆಲ್ಲರೂ ಕೈ ಜೋಡಿಸ್ಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ಕೊತೀನಿ. ಯಾಕಂತಂದ್ರೆ ಈಗಾಗಲೇ ಆ ನದಿ ಸ್ವಚ್ಛ ಬೈಲಹೊಂಗಲ ಮತ್ತು ಇಡೀ ಸುತ್ತಮುತ್ತಲಿನ ಒಂದು 30-40 ಹಳ್ಳಿಗೆ ಅದೇ ಹೊಳೆಯಿಂದ ನೀರು ಕುಡಿಯುವಂಥ ವ್ಯವಸ್ಥೆ ತಾವೆಲ್ಲ ಗೊತ್ತಿದೆ. ಅದಕ್ಕೆ ಇವತ್ತು ಆ ನದಿ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ನೀರು ಕುಡಿಲಿಲ್ಲ ನಾವಪ್ಪ ಅಂತಂದ್ರೆ ಯಾವ ರೀತಿ ರೋಗಗಳು ಬರ್ತಾವೆ. ನೀರಿನಿಂದನೇ ಸಾಕಷ್ಟು ರೋಗಗಳು ಬರೋದನ್ನ ನಾವು ನೋಡಿದ್ದೀವಿ. ಅದಕ್ಕೆ ಅವೆಲ್ಲ ಕಡಿಮೆ ಆಗ್ಬೇಕಂದ್ರೆ ನಾವು ನದಿಯನ್ನು ಸ್ವಚ್ಛ ಇಟ್ಕೋಬೇಕು. ಆ ನೀರು ಫಿಲ್ಟರ್ ಮಾಡಿ ಕಳಿಸ್ತಾರಂದ್ರೆ ನದಿ ಸ್ವಚ್ಛ ಇರಲಿಲ್ಲ ಅಂದ್ರೆ ಹೆಚ್ಚು ರೋಗಗಳು ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕಾಪಾಡೋ ಸಲುವಾಗಿ ಆ ನದಿಯನ್ನು ಸ್ವಚ್ಛ ಇಟ್ಕೋಬೇಕು ಅನ್ನುವಂಥ ಮನೋಭಾವನೆಯಿಂದ ನಮ್ಮ ಶಿವಾನಂದ ಗುರೂಜಿ ಅವರ ಒಂದು ಆದೇಶದಿಂದ ನಾವೆಲ್ಲರೂ ಪ್ರತಿ ವರ್ಷ ಅದು ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷನೂ ನಾವು ಮಾಡತ್ತೀವಿ. ಯಾಕಂದ್ರೆ ಸರ್ಕಾರದವ್ರಿಗೂ ನಾವು ಮನವಿಯನ್ನು ಮಾಡ್ಕೊಂಡು ಒಂದು 2 ಬೋರ್ಡ್ ಹಾಕಿಲ್ಲ, ಇನ್ನು ಮಟ್ಟ ಬೋರ್ಡು ಹಾಕಿಲ್ಲ ಅವ್ರು. ಮತ್ತು ಜನರಿಗೂ ಏನೈತೆ ಅಂತಂದ್ರೆ ಭಾಳ ಜನ ನಾವು ನೋಡ್ತೀವಿ ಅಲ್ಲಿ ಹೋಗ್ಬೇಕಾದ್ರೆ ಇಷ್ಟ ಮನ್ಸಿಗೆ ಕೆಟ್ಟ ಅನ್ಸದ. ಒಂದು ಗಾಡಿಗಳು ತೊಗೊಂಬರ್ತಾರ, ನಿಲ್ತಾರ, ಯಾರೋ ಅವ್ರ ಮನೆಯೊಳಗೆ ಪೇಷಂಟ್ ಇರಲಿ ಅಥವಾ ಯಾರೋ ಒಬ್ರು ತೀರ್ಕೊಂಡಿಲ್ಲ ಅಂತವ್ರು ಆ ಚಾದರ್ಗಳು, ಬೆಡ್ಶೀಟ್ಗಳು ತಂತಂದು ಅಲ್ಲಿ ಹೋಗಿತಾರೆ. ಮನೆಯೊಳಗೆ ಏನು ಬೇಡಾದ ವಸ್ತುಗಳೆಲ್ಲ ತಂದು ಹೊಳೆ ಒಳಗೆ ಹೋಗಿತಾರೆ. ಮತ್ತು ಅವು ಫೋಟೋಗಳು, ದೇವರ ಫೋಟೋಗಳು ಸದ್ಯ ಒಂದಿಟ್ಟು ಕಟ್ಕಿಟ್ಟು ಹೋಗಿ ತಂದು ಅಲ್ಲಿ ಹೋಗಿತಾರೆ. ಅಂದ್ರೆ ಇವೆಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಮನವಿ. ಯಾಕಂದ್ರೆ ಅವ್ರಿಗೆ ದೇವ್ರ ಫೋಟೋ ಭಕ್ತಿ ಇರ್ತೈತಿ, ಅದನ್ನ ತಂದು ಎಲ್ಲೋ ಮತ್ತೆಲ್ಲೋ ಒಂದು ಸಾಕಷ್ಟು ಜಾಗಗಳ್ದಾವು ಬೇರೆ ಬೇರೆ ಗಿಡದ ಬುಡಕೋ ಇಲ್ಲ ಗುಡಿಯಾಗೋ ಎಲ್ಲಿಟ್ಟು ಅವ್ರು ಏನು ಮಾಡ್ತಾರೆ ಅವ್ನು. ಅದಕ್ಕೆ ತಂದು ಹೊಳಿ ಒಳಗೆ ಏನೋ ಹೊಲಸಾಗುವಂಥ ಇದನ್ನು ಒಳಗಿಬಾರ್ದು. ಮತ್ತು ಅದು ಪ್ಲಾಸ್ಟಿಕ್ ಅಂತೂ ಅಲ್ಲಿ ನೋಡಿದ್ರೆ ಇಷ್ಟು ಕೆಟ್ಟ ಅನಿಸ್ತೈತೆ. ಅದ ಪ್ಲಾಸ್ಟಿಕ್ ನಿಜವಾಗಿಯೂ ದೊಡ್ಡ ಕ್ಯಾನ್ಸರ್ ಬರುವಂಥ ಒಂದು ದೊಡ್ಡ ಹೊಲಸು ವಸ್ತು ಅದು. ಅಂಥವನು ತಂದಲ್ಲಿ ಹೋಗ್ದಿರ್ತಾರೆ ಅವೆಲ್ಲ. ಅದಕ್ಕೆ ಅದನ್ನೆಲ್ಲ ಸ್ವಚ್ಛತೆ ಮಾಡ್ಬೇಕನ್ನುವಂಥ ಮನೋಭಾವನೆ ಎಲ್ಲರೂ ಕೂಡಿದ್ದೀವಿ. ಅದಕ್ಕೆ ಅದನ್ನು ನೀವೆಲ್ಲ ಬೈಲಹೊಂಗಲ ನಾಡಿನ ಬೈಲಹೊಂಗಲ ಸುತ್ತಮುತ್ತಲ ಎಲ್ಲ ಗ್ರಾಮದ ಜನತೆ ನಮ್ಮೆಲ್ಲ ಸಂಘಟನೆಯವರು ಬಂದು ಅದು ಕೈ ಜೋಡಿಸ್ಬೇಕಂತ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಂಡು 2 ಮಾತು ನಮಸ್ಕಾರ.